ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಇದು ನಿನ್ನೆ ದಿನದ ವಿಡಿಯೋ ಆಗಿತ್ತು. ಇದು ಕೊನೆ ದಿನದ್ದು ತೇರಂತೆ ಕಾಸ ನಾವು ಬೆಳೆದಿಂಗಳ ತೆಗಿತೇವೆ ಅಂತ ಹೇಳಿದ್ನಿ. ನಾನು 5 ದಿನದ್ದು ಎಲ್ಲ ಒಂದೊಂದು ವಿಡಿಯೋಗಳು ನಾನು ನಿಮ್ಮೊಂದಿಗೆ ಹಂಚಿಕೊಂಡನು. ಇದು ಉಳ್ವಿದ ಬಸವಣ್ಣನ ತೇರಿನ ದಿವಸ ತೇರು ತೆಗಿತೇವೆ ನಾವು. ಅದಕ್ಕೆ ನಾವು ಒಂದು ಹುಣ್ಣಿಮೆ ದಿವಸ ಎಲ್ಲ ಅಡುಗೆ ಮಾಡಿರ್ತೇವೆ. ಬೇಳೆ ಹಾಕಿ ಹೋಳಿಗೆ ಮಾಡಿ, ಕಟ್ಟಿನ ಸಾರ, ಕುಂಬಳಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಈ ರೀತಿ ನಮ್ದು ಅಡುಗೆ ಮಾಡಿ ಕಾಸ ಎಲ್ಲ ದೇವ್ರುಗಳಿಗೆ ನೈವೇದ್ಯ ಕೊಟ್ಟು ಅವತ್ತಿನ ದಿನ ಒಂದು ದಿವಸ ನಮ್ಗೆ ಭಾಳ ಹಬ್ಬದ ದಿನಾನ ಆಗಿರ್ತೈತಿ. ಹೋಳಿಗೆ ಮಾಡೋದು, ಕಟ್ಟಿನ ಸಾರು ಮಾಡೋದು ನಾನು ಹಿಂದಿನ ವಿಡಿಯೋದೊಳಗೆ ಎಲ್ಲರಿಗೂ ಹಾಕಿದೆನು. ನಿಮಗೆ ಯಾರಾದರೂ ಬೇಕಾದ್ರೆ ಹಿಂದಿನ ವಿಡಿಯೋದೊಳಗೆ ತೆಗೆದು ನೋಡ್ರೆ ಸಿಗ್ತಾವು. ಈ ರೀತಿ ಹೋಳಿಗೆ ಮತ್ತು ಎಲ್ಲ ಥರ ಅಡುಗೆ ಮಾಡಿ ಕಾಸ ಎಲ್ಲ ಗುಡಿಗಳಿಗೆ ನೈವೇದ್ಯ ಮಾಡಿ ಕಾಸ ಇವತ್ತು ತೇರಂತೆ ಬೆಳೆದಿಂಗಳ ತೇರು ತೆಗೆದಿದ್ದು. ಅದರದ್ದು ಒಂದು ಸಣ್ಣ ವಿಡಿಯೋನು ನಾನು ಮಾಡಿದ್ದೇನೆ. ಮತ್ತು ನಾನು ಪ್ರತಿ ಹುಣ್ಣಿಮೆ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾನು. ಇವತ್ತು ಭರತ ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜಾನು ಮಾಡೀನಿ. ಇದು ಉಳ್ವಿ ಬಸವಣ್ಣನ ತೇರಿನ ದಿವಸ ತೇರು ತೆಗಿತೇವೆ ಅಂತ ಹೇಳಿದ್ನಲ್ಲ, ಅದರದ್ದು ವಿಡಿಯೋ ನೋಡ್ರಿ. ಇದು ಸುಣ್ಣದ್ಲೆ ನಾವು ಈ ರೀತಿ ಒಂದು ಕಡ್ಡಿ ಸಹಾಯದಿಂದ ತೇರು ತೆಗೆದನು. ನಿಮಗೆಲ್ಲ ಈ ಬೆಳೆದಿಂಗಳ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೀವೆಲ್ಲ ಹೆಂಗೆ ಮಾಡ್ತೀರಿ ಹಬ್ಬ ಅನ್ನೋದು ಕಮೆಂಟ್ಸ್ ಮೂಲಕ ತಿಳಿಸ್ರಿ. ನಮ್ಮ ಊರಿನಿಂದ ಬಸವಣ್ಣನ ಮೂರ್ತಿ ಉಳ್ವಿ ಜಾತ್ರೆಗೆ ಹೋಗ್ತೈತಿ. ಅಂದ್ರೆ ಉಳ್ವಿ ಜಾತ್ರೆ ತೇರೊಳಗೆ ಕುಂಡಿರ್ತೈತಿ. ಈ ರೀತಿ ಮನೆಗೆ ಬಂದ ಎಲ್ಲಾರ್ದು ಮನೆಯೊಳಗೆ ಬಾಗಿಲಾಗ ನಿಂತ ಪೂಜಾ ಮಾಡಿಸ್ಕೊಂಡು ಹೋಗೋದು ಇದು ನಮ್ಮ ಮೊದಲಿನ ಕಾಲದ ಪದ್ಧತಿ ಐತಿ. ನಮ್ಮ ಊರಾಗ ಎಲ್ಲ ಓಣಿಗಳಿಗೂ ಸುತ್ತ ಐತೈತಿ. ಈ ರೀತಿ ಎಲ್ಲ ನಾವು ಪೂಜಾ ಮಾಡಿ ಕಾಸ ನೈವೇದ್ಯ ಮಾಡಿ ಆರತಿ ಮಾಡಿ ಬಸವಣ್ಣನ ಬೀಳ್ಕೊಡ್ತೇವು. ಉಳ್ವಿ ತೇರೊಳಗ ನಮ್ಮೂರು ಬಸವಣ್ಣ ಕುಂಡಿರ್ತಾನ ಅನ್ನೋದು ನಮಗೆ ಹೆಮ್ಮೆ. ಮೊದಲಿನ ಕಾಲದಿಂದ ಹಿರಿಯರು ಮಾಡಿದ ಪದ್ಧತಿ ಇದು. ಈ ರೀತಿ ನಮ್ಮದು ಹುಣ್ಣಿಮೆ ಪೂಜೆ ಆಗಿತ್ತು ಮತ್ತು ಬೆಳೆದಿಂಗಳದಾಯಿತು ಎಲ್ಲ ಈ ರೀತಿ ನಮ್ಮ ದಿನ ಆಗಿತ್ತು. ನನ್ನೆಲ್ಲ ಅಡುಗೆ ವಿಡಿಯೋಗಳು ಇಷ್ಟ ಆಗತ್ತೇರೆ, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೇವೆ ಅಂತ ತಿಳ್ಕೊಂಡು ಎಲ್ಲರೂ ಇಷ್ಟ ಆದಾರೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಫಸ್ಟ್ ಟೈಮ್ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಕ್ಕೆ ಹೋಗಬೇಡ್ರಿ. ಇದು ನಮ್ಮದು ಹುಣ್ಣಿಮೆ ದಿನದ ಪೂಜೆ ಆಗಿತ್ತು. ನೀವೆಲ್ಲರೂ ಹೆಂಗೆ ಮಾಡಿದ್ರಿ, ಏನು ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.